ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಇಡೀ ರಾಜ್ಯದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು, ಶಾಸಕರು, ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಸತೀಶ್ ಅವರು, ಅಧ್ಯಕ್ಷದ ಅನಿಲ್ ಅವರು ಮತ್ತು ಎಸ್ ಟಿ ಮೋರ್ಚಾದ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಓಬಳೇಶ್ ಅವರು ಇವ್ರನ್ನ ಆದಿ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡವಾದಂಥ ಹೋರಾಟವನ್ನು ಮಾಡ್ತಾ ಇದೆ. ಮೊದಲನೇದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹತ್ತತ್ರ ನಾನು ಕೂಡ ಒಂದು 25 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿ ಒಬ್ಬ ಶಾಸಕನಾಗಿದ್ದಂಥ ಟೈಮಲ್ಲಿ ಕೂಡ ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಅವರು ಪುನಃ ವಿರೋಧ ಪಕ್ಷದ ನಾಯಕರಾದಂಥ ಟೈಮಲ್ಲಿ ಕೂಡ ಅವ್ರು ನೋಡಿದ್ದೀವಿ. ಮುಖ್ಯಮಂತ್ರಿಗಳಾದಂಥ ಟೈಮಲ್ಲಿ ಕೂಡ ನಾವು ನೋಡ್ಕೊಂತಾನೆ ನಾವು ಒಂದು ರೀತಿ ಸಮಾನವಾಗಿ ರಾಜಕಾರಣವನ್ನು ಮಾಡ್ಕೊತ ಬರ್ತಾ ಇದ್ವಿ. ಬಹುಶಃ ನನಗಿನ ಅವರು ಸ್ವಲ್ಪ ಸೀನಿಯರ್ ಕೂಡ ಆಗಿರ್ಬೋದು. ಯಾಕಂದ್ರೆ ನಾನು ಸಿದ್ದರಾಮಯ್ಯವ್ರನ್ನ ಹಿಂದಿನ ಸರ್ಕಾರದಲ್ಲಿ ಅವರು ಯಾವುದೇ ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಸರ್ಕಾರದಲ್ಲಿದ್ದಂಥ ಯಾವುದೇ ಮುಲಾಜಿಲ್ಲಾರ್ದಂಥ ಆಗಿ ಅವ್ರ ಆರೋಪಣೆ ಬಂದಂಥ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಮಾತುಗಳು ನೆನಪು ಮಾಡಿಕೊಡ್ಬೇಕಾಗುತ್ತೆ. ಎಂಥ ಪರಿಸ್ಥಿತಿಯಲ್ಲಿ ಶ್ರಮಿಸುವಂಥ ಪ್ರಶ್ನೆ ಇಲ್ಲ. ಅವರು ಖಂಡಿತವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋಂಥ ಮಾತುಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿದಂಥ ಮಾತುಗಳು. ಹಂಗಾಗಿ ಇವತ್ತು ಅವ್ರ ಮೇಲೆ ಇವತ್ತು ಒಂದು ಭ್ರಷ್ಟಾಚಾರದ ಆರೋಪ ಬಂದಿದೆ. ಈ ಭ್ರಷ್ಟಾಚಾರ ಆರೋಪ ಬಂದಂಥ ಟೈಮಲ್ಲಿ ಕೂಡ ಹಿಂದಿನ ಕಡತಗಳನ್ನು ತೆಗೆದು ನೋಡಿದ್ರೆ ಅವ್ರದ್ದೇ ಮಾತಿನ ಶೈಲಿಗಳಲ್ಲಿ ಅವ್ರು ಹೇಳಿದಂಥ ವಿಷಯಗಳ ಬಗ್ಗೆ ಅದರ ಮತ್ತೆ ಪುನಃ ಉಲ್ಲೇಖನ ಮಾಡೋದು ಬೇಡ. ಆದರೆ ಅವರು ಹೇಳಿದಂಥ ಮಾತು ಯಾವುದೇ ವ್ಯಕ್ತಿ ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಯಾವುದೇ ಮುಲಾಜಿಲ್ಲಾದಂತೆ ಯಾವುದೇ ಸ್ಥಾನ ಇರ್ಬೋದು ಅವರು ಖಂಡಿತವಾಗಿ ಈ ಕೆಳಗೆ ಇಳಿಬೇಕು ಅನ್ನೋಂಥ ಮಾತುಗಳು ಸದನದಲ್ಲಿ ಕೂಡ ಮಾತಾಡಿದಂಥ ಮಾತುಗಳಾಗಿರೋ ಕಾರಣ ಹಂಗಾಗಿ ಇವತ್ತು ಅವ್ರ ಮೇಲೆ ಆರೋಪಣೆ ಬಂದಂಥ ಟೈಮಲ್ಲಿ ಅವ್ರ ಮೇಲೆ ಆರೋಪಣೆ ಬಂದಂಥ ಟೈಮಲ್ಲಿ ಇಡೀ ರಾಜ್ಯದಲ್ಲಿದ್ದಂಥ ಜನರು ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದಕ್ಕೆ ಹೋಗಿದೆ, ರಾಜೀನಾಮೆ ಕೊಡ್ರಿ. ಯಾಕಂದರೆ ಆಲ್ರೆಡಿ ನಮ್ಮ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಂಥ ಟೈಮಲ್ಲಿ ರೈಟ್ ಓ ರಾಂಗ್ ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಕೂಡ ಆಲ್ರೆಡಿ ಕೋರ್ಟ್ ಅದನ್ನು ಎತ್ತಿ ಹಿಡಿದಿರೋ ಕಾರಣ ಖಂಡಿತವಾಗಿ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಲೇಬೇಕಾಗುತ್ತೆ. ಪ್ರಾಸಿಕ್ಯೂಷನ್ ಮಾಡಲೇಬೇಕಾದ್ರಿಗಿನ ಲೋಕಾಯುಕ್ತರು ಕಂಪ್ಲೇಂಟ್ ಫೈಲ್ ಮಾಡ್ಕೊಳ್ಳೇಬೇಕಾಗುತ್ತೆ. ಲೋಕಾಯುಕ್ತರು ಫೈಲ್ ಕಂಪ್ಲೇಂಟ್ ಮಾಡಿಕೊಂಡ್ರೆ ಪುನಃ ಮುಖ್ಯಮಂತ್ರಿಗಳ ಮೇಲೆ ಅವರು ಹುದ್ದೆಲಿದ್ದು ಮತ್ತೆ ಪುನಃ ಪ್ರಾಸಿಕ್ಯೂಷನ್ಗೆ ಅವರಿಗೆ ತನಿಖೆ ಮಾಡೋಕ್ಕೆ ಸಾಧ್ಯ ಇಲ್ಲ ಕಾರಣ ಖಂಡಿತವಾಗಿ ಖಂಡಿತವಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಉದಾಹರಣೆಗಳು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದಂಥ ಟೈಮಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ಲೋಕಾಯುಕ್ತದಲ್ಲಿ ಅವತ್ತನ್ನ ತನಿಖೆಗೆ ಆದೇಶ ಕೊಟ್ಟಂಥ ಟೈಮಲ್ಲಿ ಅವ್ರು ರಾಜೀನಾಮೆಯನ್ನು ಕೊಡಬೇಕಾಯ್ತು. ಅಂಥ ಪರಿಸ್ಥಿತಿ. ಯಾಕಂದರೆ ಮುಖ್ಯಮಂತ್ರಿಗಳಂದರೆ ಅವರೊಂದು ಉನ್ನತವಾದಂಥ ಸ್ಥಾನದಲ್ಲಿ ಇದ್ದಂಥವ್ರು. ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕಂದ್ರೆ ಅದು ಸಾಧ್ಯವಾಗಲಾರ್ದಂಥ ಪ್ರಶ್ನೆ. ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕಾದ್ರಿಗಿನ ಅವ್ರಿಗೆ ಅಷ್ಟೊಂದು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರವಾಗಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅನ್ನೋಂಥದ್ದು ಮೊದಲನೇ ಡಿಮ್ಯಾಂಡ್ ಆಗಿದೆ. ನಿಮ್ಮ ಹುದ್ದೆಗೆ ಅಗೌರವ ಮಾಡೋಂಥ ಕೆಲಸ ಮಾಡ್ತಾ ಇಲ್ಲ. ಯಾಕಂದರೆ ನೀವು ಇವತ್ತು ಇಲ್ಲಿ ತನಕ ಆಗಿದೆ ಈ ಸಮುದಾಯಗಳ ಹಣವನ್ನು ಬಳಕೆ ಮಾಡಿದರೆ ಇವತ್ತು ಇಷ್ಟೊಂದು ಇಡಿಯಲ್ಲಿ ನಾನು ಹೇಳಿದಂಥ ಮಾತಲ್ಲ, ಇಡಿಯಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಅವ್ಯವಹಾರ ಆಗಿದೆ, ಇವತ್ತು ಬಳಕೆ ಆಗಿದೆ ಅಂತೇಳಿ ಹೇಳ್ತಾ ಇದ್ದೆ. ಅವ್ರು ರಿಪೋರ್ಟಲ್ಲಿ ಕೊಟ್ಟಿದ್ರೆ ಕೂಡ ಇವತ್ತು ಇಲ್ಲಿ ತನಕ ಆಗಿದೆ, ತಾವು ಚಕಾರವಾಗಿ ಒಂದು ಮಾತನ್ನು ಕೂಡ ಮಾತಾಡಲಿಲ್ಲ. ಎಲ್ಲಿ ಕೂಡ ಇವತ್ತು ಈ ಮಾತಾಡಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ನೀವು ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ತೀರಿ. ಅಭಿವೃದ್ಧಿ ವಿಚಾರದಲ್ಲಿ ಏನು ಮಾಡಿದಿರಿ ಹೇಳಲ್ಲ. ಕನಿಷ್ಠ ನಿಮ್ಮ ಸರ್ಕಾರ ಬಂದು ಇಷ್ಟು 2 ವರ್ಷಗಳ ಕಾಲ ಆಯಿತು, ಏನು ಮಾಡೋಕ್ಕೆ ಸಾಧ್ಯ ಆಗಿದೆ? ಒಂದು ಕಡೆ ನಾನು ನಿನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಪರಮೇಶ್ವರ್ ಅವರು ಹೇಳಿಕೆನೋ ಇನ್ನೊಬ್ಬರು ಹೇಳಿಕೆನೋ ನೋಡ್ತಾ ಇದ್ದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟ ನಂತರ ಇವತ್ತು ಏನು ತನಿಖೆ ಆಗಬೇಕು, ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಆಗಬೇಕಂತೇಳಿ ಕೋರ್ಟ್ ಆದೇಶ ಮಾಡಿದ ನಂತರ ಕೂಡ ನಿನ್ನೆ ಯಾರು ಎಚ್ ಕೆ ಪಾಟೀಲ್ ಯಾರು ಗೊತ್ತಿಲ್ಲ, ಅವರು ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಏನು ಹೇಳ್ತಾ ಇದ್ರು ಅಂದ್ರಿಗಿನ ಇನ್ನು ಮುಂದೆ ರಾಜ್ಯಪಾಲರು ಯಾವುದೇ ದಾಖಲಾತಿಗಳಾಗಲಿ, ಯಾವುದೇ ಮೆಸೇಜ್, ಯಾವುದೇ ವಿಚಾರವನ್ನು ಕೇಳಿದಂಥ ಟೈಮಲ್ಲಿ ಯಾರು ಕೂಡ ಅಲ್ಲಿ ಚೀಫ್ ಸೆಕ್ರೆಟರಿ ಆಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಯಾರು ಕೂಡ ಆ ದಾಖಲಾತಿಗಳನ್ನು ಯಾವುದೇ ವಿಚಾರವನ್ನು ಬಹಿರಂಗವಾಗಿ ನೀವು ಬಂದು ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋಂಥ ಆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಇದು ಅನುಮಾನಗಳಿಗೆ ಗೂಡಾಗುತ್ತೆ. ಯಾಕಂದ್ರೆ ಇದೊಂದು ಹೊಸ ಸಂಪ್ರದಾಯ ಆಗುತ್ತೆ. ಯಾಕಂದ್ರೆ ಯಾಕಂದ್ರೆ ಅಲ್ಲ ಅವರು ಹೆಡ್ ಆಫ್ ದ ಗವರ್ನರ್ ಯಾರು? ಗವರ್ನರ್ ಹೆಡ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಆತದ್ದು ಸಂವಿಧಾನ ಹುದ್ದೆಯಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ದಂಥ ವ್ಯಕ್ತಿ. ಆ ಸಂವಿಧಾನ ಹುದ್ದೆ ಇರುವಂಥ ಗವರ್ನರ್ಗೆ ಅವರು ಯಾವುದೇ ದಾಖಲಾತಿಗಳು ಕೇಳಿದ್ರೆ ಆ ದಾಖಲಾತಿಗಳನ್ನೇ ಕೊಡಬಾರ್ದು ಅನ್ನೋಂಥ ಸರ್ಕಾರ ಕ್ಯಾಬಿನೆಟ್ ಆದೇಶವನ್ನು ಮಾಡೋಂಥ ಕೆಲಸ ಮಾಡ್ತಾರೆ. ಇದು ಎಂತ ಏನೋ ಗೊತ್ತಿಲ್ಲ ನಮಗೆ. ಇದು ಹೊಸ ಸಂಪ್ರದಾಯ.
ಅಂದ್ರೆ ಎಲ್- ಅಧಿಕಾರಿಗಳು ನೇರವಾಗಿ ಕೊಡಬಾರದು ಅಂತ ಹೇಳಿ. ಅಲ್ಲ, ಆ ರೀತಿ ಮಾಡಕ್ಕೆ ಸಾಧ್ಯ ಇಲ್ಲ. ಆ ಸಂವಿಧಾನ ಹುದ್ದೆಗೆ ಗೌರವರೇ ದೊಡ್ಡವರು, ಕಾನ್ಸ್ಟಿಟ್ಯೂಷನ್ ಹೆಡ್ ಬಂದು ಗೌರವರೇ. ಆ ಗೌರವನ್ನೇ ಕೇಳಿದಂತ ಯಾವುದೇ ದಾಖಲಾತಿಗಳನ್ನು ಬಹಿರಂಗವಾಗಿ ನೀವು ಕೊಡಬಾರ್ದನ್ನಂತ ಕ್ಯಾಬಿನೆಟ್ ನಿರ್ಧಾರ ನೀವು ತಗೋತಾ ಅಲ್ಲೊಂದ್ ಕಡೆ ಅನುಮಾನಗಳು ಪ್ರಾರಂಭ ಆಗುತ್ತೆ. ಜೊತೆಲಿ ಇನ್ನೊಂದು ಆದೇಶ, ಏನು ಆದೇಶ, ಇನ್ನು ಮುಂದೆ ಸಿಬಿಐ ಇದಕ್ಕಿಂತ ಮುಂಚೆ ಅವರು ಇಂಡಿಪೆಂಡೆಂಟ್ ಆಗಿ ಯಾವುದೇ ರಾಜ್ಯದಲ್ಲಿದ್ದಂಥ ಇಂಡಿಪೆಂಡೆಂಟ್ ಆಗಿ ಅವ್ರನ್ನ ತನಿಖೆ ಮಾಡಬೇಕಾಗಿತ್ತು ಅಪರಾಧ ಪ್ರಕರಣದಲ್ಲಿ. ಅವ್ರನ್ನ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ತಗೋತೆ, ಇನ್ನು ಮುಂದೆ ಯಾವುದೇ ರಾಜ್ಯದಲ್ಲಿ ಸಿಬಿಐ ಬಂದು ಅದನ್ನ ಅಪರಾಧ ಪ್ರಕರಣಗಳಲ್ಲಿ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಪುನಃ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಬೇಕು, ಇಲ್ಲಿ ಸರ್ಕಾರದ ಆದೇಶ ತಗೋಬೇಕನ್ನಂತ ಹೊಸ ಸಂಪ್ರದಾಯವನ್ನು ಮಾಡಿದಂಥ ಕೆಲಸ ಈ ಸರ್ಕಾರ ಮಾಡಿದಂಥ ಟೈಮಲ್ಲಿ ಅವ್ರು ಎಲ್ಲೋ ಒಂದು ಕಡೆ ಕಳ್ತನ ಮಾಡಿದಂಥ ಎಲ್ಲ ವಿಚಾರಗಳನ್ನು ಮುಚ್ಚಾಕಂತ ಕೆಲಸ ಆಗ್ತಾ ಇದೆಯಲ್ಲ ಅನ್ನೋಂಥ ಪ್ರಶ್ನೆ ನನ್ನಲ್ಲಿ ಕಾಡ್ತದೆ, ಇಡೀ ರಾಜ್ಯದ ಜನರಲ್ಲಿ ಕೂಡ ಕಾಡ್ತದೆ. ಹಂಗಾಗಿ ಇವತ್ತು ಇಷ್ಟೊಂದು ದೊಡ್ಡ ಆದಂಥ ಟೈಮಲ್ಲಿ ಕೂಡ ನಾನು ಕೇಳೋದಿಷ್ಟೇ, ಇಷ್ಟೊಂದು ಆದಂಥ ಟೈಮಲ್ಲಿ ಕೂಡ ಯಾಕೆ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ತುಕಾರಾಮ್ ಅವರು ಮಾತಾಡ್ತಾ ಇಲ್ಲ? ಹಾಗಾಗಿ ಇವತ್ತು ಎಲ್ಲ ವಿಚಾರಗಳಲ್ಲಿ ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೀನಿ, ದಯವಿಟ್ಟು ರಾಜೀನಾಮೆಯನ್ನು ಕೊಟ್ಟು ಪುನಃ ತನಿಖೆ ಪ್ರಾರಂಭ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ಅನೇಕ ಕೆಲಸಗಳ ವಿಚಾರದಲ್ಲಿ ಇವತ್ತು ನೋಡಿ, ಅವರೇ MLA, ಅವರೇ MP ಗಳು ಅವರು ಟೆಂಡರ್ ಇಲ್ಲಾರ್ದಂಥ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ನಾನು ನಾರಾಯಣ ಪ್ರಾಜೆಕ್ಟ್ಗೆ ಡ್ರಿಂಕಿಂಗ್ ವಾಟರ್ ಸಲುವಾಗಿ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ 1600 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಕೊಟ್ಟೆ. 1600 ಕೋಟಿ ರೂಪಾಯಿ ಮಂಜೂರಾತಿ ನಾರಾಯಣಪುರ ಜಲಾಶಯದಿಂದ ಎಲ್ಲರಿಗೆ ಡ್ರಿಂಕಿಂಗ್ ವಾಟರ್ ಸಲುವಾಗಿ 1600 ಕೋಟಿ 2 ಫೇಸ್ಗೆ ಹಣ ತಂದು ಕೊಟ್ಟರೆ ಈ ಸರ್ಕಾರ ಬಂದು ಆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಆಲ್ರೆಡಿ ಟೆಂಡರ್ ಆಗಿದೆ, ಎಲ್ಲ ಆಗಿದೆ. ಯಾರೊಬ್ರು ಹೈದರಾಬಾದ್ ಕಂಪ್ನಿಗೆ ಟೆಂಡರ್ ಆಗಿದೆ, ಬೇಕಂದೇಳಿ ಆ ಕೆಲಸ ನಿಲ್ಸ್ಯಾರ. ಬೇಕಾದ ದಾಖಲೆಗಳಿದೆ, ನಾನು ಹೇಳ್ತಾ ಇಲ್ಲ, ಬೇಕಾದ ದಾಖಲೆ ಇಲ್ಲ. ನಾರಾಯಣಪುರ ಜಲಾಶಯದಿಂದ ಕುಡಿಯೋ ನೀರು ಸಲುವಾಗಿ 1600 ಕೋಟಿ ರೂಪಾಯಿ ಫಸ್ಟ್ ಫೇಸು ಸೆಕೆಂಡ್ ಫೇಸ್ ನೀರು ತಂದು ಕೊಟ್ಟಿದ್ದೀನಿ. ಆ ಕೆಲಸ ನಿಲ್ಲಿಸಿದಾರ. ಆ ಕೆಲಸ ಪಾಪ ಅವನು ಕಾಂಟ್ರಾಕ್ಟ್ರು ಎಲ್ಲ ಪೈಪ್ಲೈನ್ಗೆ ಅಡ್ವಾನ್ಸ್ಗಳು ಕೊಟ್ಟು ಎಲ್ಲ ಕೊಟ್ಟು ಆ ಪೈಪ್ಲೈನ್ಗೆಲ್ಲ ಕೂಡ ಆರ್ಡರ್ ಮಾಡಿಕೊಂಡು ಇವತ್ತು ಕೂಡ ಅವ್ನು ಎಲ್ಲಿ ಹೋಗಿದ್ದಾನೆ, ಕೋರ್ಟ್ಗೆ ಹೋಗಿನ ನೋಡ್ರಿ ಕೆಲಸ ಮಾಡಕ್ಕೆ ಕೊಡ್ತಾ ಇಲ್ಲ ಅಂತೇಳಿ 1600 ಕೋಟಿ ಅವ್ರ ಸ್ವಾರ್ಥದಿಂದ 1600 ಕೋಟಿ ರೂಪಾಯಿ ಅನುದಾನವನ್ನು ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿ, ನಾನೆಲ್ಲ ಟೆಂಡರ್ ಮುಗಿದಿದೆ, ಕೆಲಸ ಪ್ರಾರಂಭ ಮಾಡಬೇಕಾಗಿದೆ. ಮಾಡೋಂಥ ಟೈಮಲ್ಲಿ ಇವ್ರು ಬಂದು ಅಡ್ಡಿಪಡಿಸಿ ಇವತ್ತು ಎಲ್ಲರಿಗೆ ಅಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ. ನಾರಾಯಣಿ ಪ್ರಾಜೆಕ್ಟ್ದು ಇವತ್ತು ಡ್ರಿಂಕಿಂಗ್ ವಾಟರ್ಗೆ 1600 ಕೋಟಿ ತಂದು ಕೊಟ್ಟಿನಿ. ಆದರೆ ಇವತ್ತು ಕೆಲಸ ಪ್ರಾರಂಭ ಮಾಡೋಂಥ ವಿಚಾರ ಅವರು ಡಯಾಮೀಟರ್ ಸಲುವಾಗಿ ಪೈಪ್ಲೈನ್ ಎಲ್ಲ ಸುಮಾರು ಎಷ್ಟೋ ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಲಾಸ್ಟ್ ಕಾಂಟ್ರಾಕ್ಟರ್ ಬೆಗ್ ಮಾಡ್ತಾ ಇದ್ದಾನೆ, ದಯವಿಟ್ಟು ನನಗೆ ನೀವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿದ್ರೆ ಪರವಾಗಿಲ್ಲ, ನನಗೆ ಆ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟನ್ನು ವಾಪಸ್ ಕೊಟ್ಟಿಂದೇಳಿ ಅವನು ಏನು ಇವತ್ತು ಕೋರ್ಟ್ ಆದಮೇಲೆ ಇನ್ನೊಂದು ಕಾಂಪ್ರಮೈಸ್ ಕೋರ್ಟ್ ಇರ್ತದಲ್ಲ ಸರ್, ಲೋಕ ಅದಾಲತ್ಗೆ ಹೋಗಿದ್ದಾನೆ ಸರ್ ಅವನು. ಆ ಲೋಕ ಅದಾಲತ್ಗೆ ಹೋಗಿ ನನಗೆ ಬೇಕಾದ ಕೆಲಸ ಮಾಡೋಕ್ಕಂತ ನೀವು ಅವಕಾಶ ಕೊಡ್ತಾ ಇಲ್ಲ. ಸುಮಾರಾಗಿ ಒಂದು 10 ಬರೋಗೆ ಬೆಗ್ ಮಾಡಿದ್ದಾನೆ. 10 ದಿನಕ್ಕೊಮ್ಮೆ ಕುಡಿಯೋ ನೀರು ಬರ್ತದೆ. ಇವಾಗ 10 ದಿನಕ್ಕೆ 15 ದಿನಕ್ಕೊಮ್ಮೆ ಕುಡಿಯೋ ನೀರು ಬರ್ತಾ ಇದೆ. ಅದು ಆ ಪ್ರಾಜೆಕ್ಟ್ ಇದ್ರೆ ದಿನನಿತ್ಯ ಕುಡಿಬೋದು. ಆದರೆ ಅಂಥ ಸ್ವಾರ್ಥಗಳನ್ನು ನೀವು ಹಿಡ್ಕೊಂಡು ಇವತ್ತು ನನ್ನ ಬಗ್ಗೆ ಮಾತಾಡೋಕೆ ಹೋಗ್ತೀರಿ. ಹಂಗಾಗಿ ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ಎಲ್ಲೋ ಒಂದು ಕಡೆ ನಮ್ಮ ಭಾಗದಲ್ಲಿದ್ದಂಥ ಜನರಿಗೆ ಭಾಳ ಅನ್ಯಾಯ ಆಗ್ತಿದೆ. ಈ ಅನ್ಯಾಯವನ್ನು ನೋಡಿ ಸಹಿಸಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ತಮ್ಮೇಲೆ ಆರೋಪಣೆ ಬಂದಿದೆ, 2 ಆರೋಪಣೆ ಇದೆ. ಒಂದು, ಮೂಢ ಹಗರಣದ ವಿಚಾರದಲ್ಲಿ ಆಲ್ರೆಡಿ ಕೋರ್ಟ್ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೆ, ನೀವು ರಾಜೀನಾಮೆ ಕೊಡಬೇಕು, ಆಮೇಲೆ ತನಿಖೆ ಎದುರಿಸ್ಬೇಕು ಅನ್ನೋದ್ರೆ ನಾನು ಒತ್ತಾಯ ಇದೆ. ಜೊತೆಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಏನು ದುರ್ಬಳಕೆ ಮಾಡಿಕೊಂಡಿದ್ರು, ಈ ಲೋಕಸಭೆ ಚುನಾವಣೆಗೆ ಬಳಕೆ ಮಾಡಿದ್ರು, ತುಕಾರಾಮನ್ನ ನಾನು ಕೂಡ ಬಹಳಷ್ಟು ಸರ್ ರಾಜೀನಾಮೆ ಕೊಟ್ಟೆ. ಸ್ವಾಭಿಮಾನ ಇದ್ದಂಥ ಟೈಮಲ್ಲಿ ಅವ್ರು ಒತ್ತಾಯ ಮಾಡ್ತೀನಿ, ಅವ್ರು ರಾಜೀನಾಮೆ ಕೊಡ್ಬೇಕಂತೇಳಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.